ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಜಯಶ್ರೀ. ಇವತ್ತು ರಾಜ್ಯದ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಹೊಟ್ಟೆಪಾಡಿಗಾಗಿ ಏನ್ ಮಾಡಿದ್ರು, ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆದ್ಮೇಲೆ ವ್ಯಾಪಾರ ಮಾಡೋದು ಎಷ್ಟು ದಿನ ಇದ್ರು, ತಮ್ಮ ಹೊಟ್ಟೆಪಾಡಿಗಾಗಿ ಏನ್ ಮಾಡಿದ್ರು ಅಂತ ಕೇಳ್ತಾ ಹೋಗ್ತೀನಿ, ಬನ್ನಿ. ಇವರಂತ ಕಚಡ ಕೆಲಸ ಯಾವ ಸರ್ಕಾರ ಮಾಡಿಲ್ಲ. ಬೇಡ ಬೇಡ ಬಿಟ್ರೆ ಗತಿ ಇಲ್ಲ ನಮ್ಗೆ ನ್ಯಾಯ ಬೇಕು ಮೇಡಮ್, ಏನು ಬೇಡ. ಮಕ್ಕಳು ಯಾರು ನಮ್ಗೆ ಸರಿ ಇಲ್ಲ, ಹುಡುಕ ಮಕ್ಕಳು ಯಾಕೆ ನಾವು ಬಡವರ ಕಣ್ಣಿಗೆ ಬೀಳ್ತೀವ ಎಲ್ಲರಿಗೂ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ನಾವು ಕಾಂಗ್ರೆಸ್ ಪಕ್ಷ, ನಾವು ಹುಟ್ಟಿದಾಗಿಂದ ಕಾಂಗ್ರೆಸ್ಸು, ಇವಾಗ ಕಾಂಗ್ರೆಸ್ಸು, ನಾವು ಬದುಕೋ ಗಂಟ ಕಾಂಗ್ರೆಸ್ಸು. ಆದ್ರೂ ನಮ್ಗೆ ಮೋಸ ಆಗೈತೆ. ಈ ಮೋಸಕ್ಕೆ ಮಾತ್ರ ನಾವು ತಡ್ಕೊಳ್ಳಲ್ಲ. ಪ್ರಾಣ ಹೋಗಕ್ಕಾದ್ರೂ ಬಿಡ್ತೀವಿ ನಾವು. ಅದು ಮಾರ್ಕೆಟ್ ಅಂತೂ ನಮಗೆ, ನಾವು ಫುಟ್ಪಾತ್ ಅಲ್ಲಿ ನೈಟ್ ಎಲ್ಲ ಸೊಳ್ಳೆ ಕೊಚ್ಕೊಂಡು ಅಲ್ಲೇ ಮಲಗ್ತೀವಿ. 1 ಗಂಟೆಗೆ ಎದ್ದೇಳ್ತೀವಿ. 1 ಗಂಟೆಗೆ ವ್ಯಾಪಾರ ಮಾಡಿ ನಮ್ಮ ಹೊಟ್ಟೆಪಾಡು ನಾವು ಮಾಡ್ತಾ ಇದ್ದೀವಿ. ಅದನ್ನು ನೀವು ಕೈಸ್ಕೊಂಡ್ರೆ ನಾವೇ ಅಲ್ಲ, ನಾವಾದ್ರೂ ಹೆಂಗಾದ್ರೂ ಓದ್ತೀವಿ. ನಾವು ಕರ್ನಾಟಕದವರು ಎಲ್ಲ ನಾವು ಇದ್ದೀವಿ, ಎಲ್ಲ ಕರ್ನಾಟಕದವ್ರು ಅಂತಲ್ಲ, ಎಲ್ಲ ಅಲ್ಲಿದ್ದಾರೆ. ಆದರೂ ಅವ್ರಿಗೆ ಹಿಂಸೆ ಮಾಡೋದು ತಪ್ಪು ಕೆಲಸ ನಿಮ್ಮದು. ಮಾರ್ಕೆಟಲ್ಲಿ ಪಾಪ ತುಂಬ ಕಷ್ಟದಲ್ಲಿದ್ದಾರೆ, ಜಗ್ಗಾಡ್ಕೊಂತ ಹೋಗ್ತಾರೆ, ಊಟಕ್ಕಿರಲ್ಲ, ಅಲ್ಲೇ ಮಲ್ಕೊಂತಲ್ಲೇ ಅಲ್ಲೇ ಇದು ಮಾಡ್ತಾರೆ. ಆದರೂ ಪಾಪ ಅವರು ಮೋಸ ಮಾಡೋದು ತುಂಬ ಕಷ್ಟ. ಅದಂತೂ ಮಾತ್ರ ದಯವಾಗಿ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರೇ, ದೇವರೇ, ಹುಟ್ಟಿದಾಗಿಂದ ನಿನ್ನ ಪಾರ್ಟಿನೇ, ಇವತ್ತು ಗಂಟ ನಿನ್ನ ಪಾರ್ಟಿನೇ, ಸಾಯೋಗಂತ ನಿನ್ನ ಪಾರ್ಟಿನೇ. ನಮಗೆ ಕೃಷ್ಣರಾಜ ವಂಶರು ಕೊಟ್ಟಿರೋದ ಮಾರ್ಕೆಟ್ ಅಂತೂ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ತರ ಇದು ಮಾಡಕ್ ಹೋಗ್ಬೇಡ್ರಿ. ಅದ್ಯಾವ್ದು ಮೊನ್ನೆ ಬಂತು ಪಾರ್ಕಿಂಗ್. ಯಾವ ಪಾರ್ಕಿಂಗ್ ಅದು? ಅಲ್ಲಿ ಜನನೇ ಓಡಾಡಲ್ಲ. ಮಾರ್ಕೆಟ್ ಅನ್ನೋದು ಏನಕ್ಕೆ? ಮಾರ್ಕೆಟ್ ಜನ ಓಡಾಡಕ್ಕೆ, ತರಕಾರಿ ತಗೊಳ್ಳಕ್ಕೆ, ಗಾಡಿ ಬಸ್ಸು ಲಾರಿ ಹೋಗಲ್ಲ ಅಲ್ಲಿ. ಅದು ನೀವು ತಿಳ್ಕೊಬೇಡ್ರಿ. ಅಲ್ಲಂತೂ ಯಾವ ಕಾರಣಕ್ಕೂ ನೀವು ಹಿಂಸೆ ಕೊಡಕ್ ಹೋಗ್ಬೇಡ್ರಿ. ಕೊಟ್ರೆ ಚಿಕ್ಕಾಪಟ್ಟಿ ಕೆಟ್ಟವ್ರಾಗ್ತೀರಾ. ರೈತರುಗಳು ಬೆಳೆನ ಬೆಳಿತಾರೆ, ಬೆಳೆದ್ಬಿಟ್ಟು ಎಲ್ಲಿ ತಗೊಂಡೋಗಾಕ್ತಾರೆ? ಮಾರ್ಕೆಟ್ಗೆ ತಗೊಂಡೋಗಾಕ್ತಾರೆ. ಮಾರ್ಕೆಟ್ ಅವ್ರು ಏನ್ ಮಾಡ್ತಾರೆ? ನಮ್ಮಂತ ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ಹಂಚ್ತಾರೆ. ಹಂಚಿ ಎಲ್ಲಾ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇದರಿಂದ ವ್ಯಾಪಾರಿಗಳ ಸಂಬಂಧನ ರೈತರ ಜೊತೆ ನೀವು ಕಟ್ ಮಾಡ್ಬಿಟ್ರೆ ರೈತರಿಗೂ ಹೊಟ್ಟೆ ಮೇಲೂ ಹೊಡೆದಂಗಾಗುತ್ತೆ, ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆ ಮೇಲೂ ಹೊಡೆದಂಗಾಗುತ್ತೆ. ಬೇಡ ಬೇಡ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ನಾವು ರೋಡಲ್ಲಿ ಚಪ್ಪಲಿ ಹೊಲಿಯೋರು. ಒಂದೇ ಸಲ ಎತ್ತಿ ಅಂದ್ರೆ ಎಲ್ಲಿಂದ ಮೇಡಮ್ ಎತ್ತೋದು? ಏನು ಕೊಟ್ಟಿಲ್ಲ ಮೇಡಮ್. ಅದಕ್ಕೆ ನಮ್ಮ ಅಂಗಡಿಗೆ ಲೆಸನ್ ಲಿಡ್ಕರ್ ಇಂದ ಇದೆಯಲ್ಲ, ಲಿಡ್ಕರ್ದು ಲೆಸನ್ಸ್ ಕೊಟ್ಟಿದ್ದಾರೆ. ಎತ್ತಿ ಅಂದ್ರೆ ಎಲ್ಲ ಹೋಗೋದು ಮೇಡಮ್ ಅವರೇ? ಅಕ್ಕಪಕ್ಕದ ಏನೋ ಬರ್ತಾರೆ, ಹಾಕ್ತಾರೆ, ಅವ್ರು ಮಾಡ್ತಾರೆ, ಅವ್ರು ಪಾಡ್ಗೆ ಹೋಗ್ತಾರೆ. ಅವರು ಏನ್ ಮಾಡೋಣ ನಾವು? ಏನು ಮಾಡೋಕ್ಕಾಗಲ್ಲ. ನಮ್ಗೆ ಏನ್ ಈ ತರ ತೊಂದರೆ ಕೊಡ್ತಾ ಇದಾರೆ ಇವರು ಅಂತ ನಾವು ಕೇಳ್ತಾ ಇದೀನಿ ಮೇಡಮ್, ಅಷ್ಟೇ ಮೇಡಮ್. ಯಾಕೆ ತೊಂದರೆ ಕೊಡ್ಬೇಕು ನಮ್ಗೆ? ಏನೋ ಇವ್ರು ಜೀವನ ಮಾಡ್ಕೊಂಡೆ ಅಂತ ಇರ್ಬೇಕು. ನಮ್ಗೆ ತೊಂದರೆ ಕೊಡೋದು ಬೇಡ, ಯಾವುದು ಬೇಡ ಅಂತ ಸುಮ್ಮನೆ ಇದ್ಬಿಡ್ಬೇಕು. ಅವ್ರ ಮಕ್ಳಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಫುಟ್ಪಾತಲ್ಲೇ ಜೀವನ, ನಮಗೆ ಇದು ಬಿಟ್ಟರೆ ಗತಿ ಇಲ್ಲ ನಮಗೆ. ಯಾರು ಕೊಡ್ತಾರೆ ನಮಗೆ ಕೆಲಸ? ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಯಾರು ಕೊಡ್ತಾರೆ ಕೆಲಸ? ಯಾರು ಕೊಡ. ಆಮೇಲೆ ನಾವು ವ್ಯಾಪಾರ ಮಾಡೋ ಜಾಗದಲ್ಲಿ ಬಂದು ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ, ಟೆಂಪೋ ನಿಂತಿದೆ, ಕಾರ್ ನಿಂತಿದೆ, ಆಟೋ ನಿಂತಿದೆ. ಇದ್ರ ಮೇಲೆ ಹೆಂಗ್ ಓಡಾಡ್ತಾರೆ ಪಾದಚಾರಿಗಳು ಹೇಳಿ? ಇದು ಯಾವ ನ್ಯಾಯ? ಇದು ಭೇದ ಭಾವ. ಹೌದು, ಈ ತರ ಮಾಡ್ತಾ ಇದ್ದಾರೆ. ನಾವು ಯಾವ ರೀತಿಲಿ ನಾವು ಇದು ಮಾಡ್ಬೇಕು ಮೇಡಮ್? ಈಗ ಎಲ್ಗಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ 18 ವರ್ಷದಿಂದ 35 ವರ್ಷ ಒಳಗಡೆ ಇರ್ಬೇಕು ಅಂತ ಹೇಳ್ತಾರೆ. ನಮ್ 35 ವರ್ಷ ಆಗೋಗಿದ್ಯಾ? ನಾವೆಲ್ಲೋಗಿ ದುಡಿಬೇಕು? ಅವತ್ತಿಂದ ವ್ಯಾಪಾರ ಮಾಡ್ತಿದೀವಿ. ನಾವು ಬಿಸ್ನೆಸ್ ನ ಬಿಟ್ಟು ಬೇರೆ ಏನ್ ಮಾಡ್ಬೇಕು? ಅದೇ ಈ ಸರ್ಕಾರನೇ ನಮ್ಗೆ ಈ ತರ ರೂಲ್ಸ್ ಮಾಡಿದೆ. ಇದು ತಪ್ಪಲ್ವಾ ಮೇಡಮ್? ಬಡವರು ಹೊಟ್ಟೆ ಮೇಲೆ ಈ ತರ ಹೊಡಿಬಾರ್ದು. ಯಾರನ್ನು ಅಷ್ಟೇನೆ ಬಡವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಯಾಕೆ ನಾವು ಬಡವರೇ ಕಣ್ಣಿಗೆ ಬೀಳ್ತೀವ ಎಲ್ಲರಿಗೂ? ಬೇರೆ ಯಾರು ಇಲ್ವಾ ಅನ್ಯಾಯ ಮಾಡೋರು? ನಾವು ಅವ್ರ ಆಸ್ತಿ ಕೇಳಕ್ ಹೋಯ್ತು. HSR ಲೆವೆಲ್ ನಮ್ದು ಟೀ ಅಂಗಡಿ ಮೇಡಮ್ ಅವರೇ, ನಮ್ದು ಅದೇ ಜೀವನ. ಅದ್ರಲ್ಲಿ ಇವ್ರು ಬಂದು ಏನು ನೋಟಿಸ್ ಕೊಟ್ಟಿಲ್ಲ ಅಂದ್ರೆ ಅನ್ನ ಮತ್ ಬಂದು ಕೈ ಹಾಕಿದ್ರೆ ಏನೂ ಇಲ್ಲ, ಎಂತದೂ ಇಲ್ಲ ಮೇಡಮ್ ಅವರೇ. ಯಾವ್ದು ಇಲ್ಲ. ಎಷ್ಟು ತೊಂದ್ರೆ. ನಾವು ಅದ್ರಲ್ಲೇ ಬದುಕಬೇಕು, ಅದ್ರಲ್ಲೇ ಮಕ್ಕಳು ಎಜುಕೇಶನ್ ಮಾಡಬೇಕು ಅಂತ ಅದ್ರಲ್ಲಿ ಈ ತರ ಮಾಡ್ಬಿಟ್ರೆ ಹೆಂಗ್ ಬದುಕೋದು ಹೇಳಿ? ನಮ್ಗೆ ನ್ಯಾಯ ಬೇಕು ಮೇಡಮ್ ಅವ್ರೆ, ಏನು ಬೇಡ. ನಾವು ಅವ್ರದ್ದು ಕೆಲಸ ಕೊಡಿ ಅಂತ ಕೇಳಕ್ ಹೋಗಿಲ್ಲ. ನಾವು ಹೆಬ್ಬೆಟ್ಟವ್ರು, ನಮ್ಗೆ ನ್ಯಾಯ ಬೇಕಷ್ಟೇ. ನಮ್ಮ ಜೀವನ ನಾವು ಸಾಕ್ಸಕ್ಕೆ ಇವ್ರು ನಿಮ್ ಪರ್ಮಿಷನ್ ಕೊಟ್ರೆ ನಾವೆಲ್ಲ ಹೋಗ್ತೀವಿ ಅಷ್ಟೇ. ನಾವು ಸುಮಾರು 12-13 ವರ್ಷದಿಂದ ಮಾಡ್ತೇವೆ ಮೇಡಮ್ ಅವರೇ. ಯಾವ ಪಕ್ಷವೂ ಈ ತರ ಮಾಡಿದ್ದಲ್ಲ.
ಯಾವ ಸರ್ಕಾರ ಈ ತರ ಮಾಡಿತ್ತಲ್ಲ, ಇವ್ರಂತ ಕಚಡ ಕೆಲಸ ಯಾವ ಸರ್ಕಾರವೂ ಮಾಡಿಲ್ಲ. ವ್ಯಾಪಾರ ಇದು ತೊಂದರೆ ಕೊಡ್ತಾರ, ಏನಕ್ಕೆ ಈ ಥರ ಮಾಡೋದು? ಅವ್ರು ಇರೋರು ಇರ್ತಾರ, ನಮ್ಮದು ಇಲ್ದು ನಾವು ಎಲ್ಲಿ ಹೋಗೋಣ? ದಿನದ ಸಾಹೇಬರು ವ್ಯಾಪಾರ ಮಾಡೋ ಅವಶ್ಯ ಮಾಡಿ ಕೊಟ್ರು, ಇವ್ರನ್ನ ನಮಗೆ ತೊಂದರೆ ಮಾಡ್ತಾರ ಅಂತ. ಅವ್ರು ಇರೋರು ಏನು ಇಲ್ಲ, ನಮ್ಮದೇ ಎಲ್ಲೋ ಮಾಡೋಣ ಹೇಳಿ. ಹೆಣ್ಣು ಮಕ್ಳಿಗೆ ಊಟ ಹಾಕ್ಬೇಕು, ಅವು ಓದಿಸ್ಬೇಕು, ಅದ್ರ ನಾವು ಎಲ್ಲಿ ಹೋಗೋಣ ಹೇಳಿ? ಎಲ್ಲೂ ಏನ್ ಮಾಡ, ಮನೆ ಬಾಡಿಗೆ ಕಟ್ಬೇಕು, 7-8 ಸಾವಿರ ಮನೆ ಬಾಡಿಗೆ ಕಟ್ಬೇಕು. ನಾವು ಎಲ್ಲಿ ಹೋಗಿ ಮಾಡೋಣ? ಹೆಣ್ಮಕ್ಳು ಇದ್ದಾರೆ, ಹೆಣ್ಮಕ್ಳು ಮದುವೆ ಆಗಿಲ್ಲ, ನಮ್ಮ ಮಕ್ಳಿಗೆಲ್ಲ ಮದುವೆ ಮಾಡಿಸ್ಬೇಕು. 1 ತಿಂಗಳ ಆಗಿಲ್ಲ ಬಂದು ಹಿಂಗ್ ಮಾಡ್ತಾರ ಅಪ್ಪ. ನಾವೇನ್ ಮಾಡ್ಬೇಕು ಹೇಳು? ನಾವು ತಿನ್ನೋದು ಹೆಂಗೆ ಊಟ? ಮಕ್ಕಳು ಯಾರು ನಮ್ಗೆ ಸರಿ ಇಲ್ಲ, ಕುಡ್ಕ ಮಕ್ಕಳು. ಆ ಮಕ್ಕಳ ಇಟ್ಕೊಂಡು ನಾವು ಜೀವನ ಮಾಡ್ಬೇಕು. ನಮ್ಗೆ ಗಂಡನೂ ಇಲ್ಲ, ನಾವ್ ಹೆಂಗ್ ಮಾಡ್ಬೇಕು ಸರ್? ಇವೇ ಇದು ಮಾಡ್ಬೇಕು, ನಮ್ಗೆ ಒಳ್ಳೇದು ಮಾಡಿ ನಮ್ಗೆ ಎಲ್ಲಾನು ಆ ಪಕ್ಕದಲ್ಲೇ ಅಲ್ಲೇ ತೋರ್ಸಿದ್ರೆ ಸಾಕು. ನಮ್ಗೆ ಇಲ್ಲಿ ನಿತ್ಕಮ್ಮ ಅಂತ ಹೇಳಿದ್ರೆ ಸಾಕು. ನಮ್ಗೆ ಆ ಕಾರ್ಪೊರೇಷನ್ 30 ವರ್ಷದ ವ್ಯಾಪಾರ ಮಾಡಿ ನಾವು ಸಾಕಾಗಿತ್ತು. ಇವಾಗ ನಮ್ಗೆ ಮಕ್ಕಳು ಯಾರು ಸರಿ ಇಲ್ಲ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಫ್ರೀಡಂ ಪಾರ್ಕ್ ನಲ್ಲಿ ಸೇರಿರುವಂತಹ ಬೀದಿ ವ್ಯಾಪಾರಿಗಳು ಸಚಿವ ಕೃಷ್ಣ ಬೈರೇಗೌಡ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಏಕಾಏಕಿಯಾಗಿ ಯಾವುದೇ ನೋಟಿಸ್ ಅನ್ನು ಕೂಡ ನೀಡದೆ ನಮ್ಮನ್ನ ತೆರವುಗೊಳಿಸಿದ್ದಾರೆ. ನಾವು 20 ಅಥವಾ 1 ತಿಂಗಳೇ ಕಳೆದೋಯ್ತು, ನಮ್ಗೆ ವ್ಯಾಪಾರ ಮಾಡಿಲ್ಲ, ಹೊಟ್ಟೆಪಾಡಿಗಾಗಿ ನಾವು ಏನ್ ಮಾಡ್ಬೇಕು? ಇನ್ನ 2028ರಲ್ಲಿ ಚುನಾವಣೆ ಬರುತ್ತೆ, ಆವಾಗ ನಾವು ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಸರ್ಕಾರಕ್ಕೆ. ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ ಅಂತ ಬೀದಿ ಬದಿ ವ್ಯಾಪಾರಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಗಾದ್ರೆ ಸಚಿವ ಕೃಷ್ಣ ಬೈರೇಗೌಡರು ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯ ಒದಗಿಸಿ ಕೊಡ್ತಾರಾ? ಕಾದು ನೋಡ್ಬೇಕು. ಕ್ಯಾಮರಾ ಪರ್ಸನ್ ಅಸ್ಲಾಂ ಜೊತೆ ನಾನು ಜಯಶ್ರೀ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ.